ರೈಟ್. ಕರ್ನಾಟಕ ಕಾಂಗ್ರೆಸ್ನ ಕೆಲವೊಂದು ವೈಫಲ್ಯಗಳ ಚರ್ಚೆಯನ್ನ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಸಂತೋಷ್ ಲಾಡ್ ಕೇಂದ್ರದ ಮೇಲೆ ಬೆಟ್ಟು ತೋರಿಸ್ತಾರೆ. ಹೌದು, ನಮ್ಮ ವೈಫಲ್ಯತೆಗಳು ಏನಿದಾವಲ್ಲಮ್ಮ, ಯಾವನ್ನ ಸಾರ್ವಜನಿಕವಾಗಿ ವೈಫಲ್ಯತೆ ಇದ್ರೆ ಒಪ್ಕೊಳ್ತೇನೆ. ಇಫ್ ದೇರ್ ಈಸ್ ಕೆಲವು ಮಿಸ್ಟೇಕ್ಸ್ಗಳಾದ್ರೆ ನಾವೇನು 100% ಪರ್ಫೆಕ್ಟ್ ಅಂತ ಹೇಳೋದಿಲ್ಲ, ನಾವು 100% ಪರ್ಫೆಕ್ಟ್ ಅಂತ ಹೇಳೋದು. ಅದಕ್ಕೆ ನೀವು ಕಂಪೇರ್ ಮಾಡಕ್ಕೆ ಅಲ್ಲಿಗೆ A2 ಅಂತ ಕಂಪೇರ್ ಮಾಡಬೇಕು, B2B ಅಂತ ಕಂಪೇರ್ ಮಾಡಿ. ಅದಕ್ಕೆ ನೀವೇನ್ ಹೇಳ್ಬೇಕು, ಆಯ್ತು ಇಲ್ಲಿ ತೊಗೊಂಬನ್ನಿ, ನೀವು ಬಿಜೆಪಿ ಅವರ ಕಾಲದಲ್ಲಿ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ನಾವು ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಎಜುಕೇಶನ್ ನಾವ್ ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಇವ್ರ ಎಜುಕೇಶನ್ ಎಷ್ಟು ದುಡ್ಡು ಕೊಟ್ಟು ಹಿಂಗ್ ತರಿಸಿದ್ರೆ ಆಯ್ತು. ಬಜೆಟ್ ಸೈಜ್ ಕೂಡ ಇಷ್ಟು ಇನ್ಕ್ರೀಸ್ ಆಗಿತ್ತು, ಈ ಬಜೆಟ್ ಸೈಜ್ ಇನ್ಕ್ರೀಸ್ ಆದ್ರೆ ಆವರೇಜ್ ಎಷ್ಟು ಬಂದಿದೆ ಒಂದೊಂದು, ಅದು ಕೇಳಿದ್ರೆ ಅದು ಹೆಲ್ದಿ ಬಜೆಟ್, ಹೆಲ್ದಿ ಡಿಬೇಟ್. ಅದ್ ನೀವು ಬರ್ಕೊಂಬಂದ್ ಬಿಡಿದ್ರೆ ಈಸಿ ಆಗತ್ತೆ ಕೇಳಕ್ಕೆ. ಅಥವಾ ಅವ್ರಿಬ್ರಿಗಿಂತ ತೊಂಬರ್ರಪ್ಪ ನಾವು ಇದ್ರ ಮೇಲೆ ಮಾತಾಡ್ತೀವಿ ಅಂದ್ರೆ ಈಸಿ ಆಗತ್ತೆ, ಜನಕ್ಕೂ ಗೊತ್ತಾಗತ್ತೆ. ಸೊ ನೀವು ಮಾತ್ರ ವೈಟ್ ಪೇಪರ್ ಇದ್ರೆ ಅವಾಗ ಈಸಿ ಆಗ್ಬಿಡುತ್ತೆ. ಖಂಡಿತ ಗೊತ್ತಾಯ್ತು. ವೈಟ್ ಪೇಪರ್ ಇಲ್ಲಾರ ನೀವು ನಮ್ಮನ್ನು ಕರೆಸ್ತೀರಿ, ಈ ಎರಡೂ ಪಕ್ಷದವ್ರು ಬರ್ಬೇಕು ಸರ್. ನೀವೇ ತರ್ಸ್ಕೊಂಡ್ಬಿಡ್ಬೇಕು. ಎಲ್ಲಿ ಡೇಟಾ ತಗೋಬಹುದು, ನೀವೇ ಡೇಟಾ ತಗೊಂಡ್ ಕುತ್ಕೊಂಡ್ಬಿಟ್ರೆ ಇಬ್ರು ಏನ್ ಹೇಳಂಗಲ್ಲ, ಮುಗೀತು. ರೈಟ್ ರೈಟ್ ಗಾಟ್. The more easier is when you have got data. ಅವಾಗ ಹೌದ್ರಿ ನಮ್ಮ ಹತ್ರ 10,000 ಕಮ್ಮಿ ಆಗೈತಿಲ್ಲ, 10,000 ಕೋಟಿ ಕಮ್ಮಿ ಖರ್ಚು ಮಾಡಿ ಅವ್ನು ಹೇಳ್ತಾನೆ, ನಾವು ಹೋಗಿ ಮುಖ್ಯಮಂತ್ರಿಗೆ ಹೇಳ್ತೀವಿ ಅಥವಾ ನಮ್ಮ ಪಕ್ಷಕ್ಕೆ ಹೇಳ್ತೀವಿ ಅಂತ ಹೇಳ್ತಾನೆ. ಸುಳ್ಳು ಹೇಳಕ್ ಕಮ್ಮಿ ಆಗ್ತದಲ್ಲ ಅವಾಗ. ಇಲ್ಲಿದ್ರೆ ಅವ್ನು ಹೇಳಿದ್ ನಿಜನೋ ನಾನು ಹೇಳಿದ್ ನಿಜ ನಿಮಗೆ ಹೆಂಗ್ ಗೊತ್ತಾಗುತ್ತೆ? ಆನ್ ವಾಟ್ ಬೇಸಿಸ್? ಓಕೆ ಓಕೆ, ಇಬ್ರು ತಮಗೆ ಬೇಕಾಗಿದ್ದು ಹೇಳ್ಕೊತಾರೆ ಅಂತ. ರೈಟ್, ವೆರಿ ನೈಸ್. ಈಗ ಇಲ್ಲಿವರೆಗೆ ಸುಮ್ಮನೆ ನಿಮ್ ಇದ್ರಲ್ಲಿ ಎಷ್ಟು ಈ ದೇಶದ ಸಾಲ ಬಗ್ಗೆ ಯಾರನ್ನ ಮಾತಾಡಿದಾರ? ಇಲ್ಲ. ಗುರ್ತಿದೆ ಈ ದೇಶದ ಸಾಲ ಎಷ್ಟು ಚರ್ಚೆನೇ ನಡೆದಲ್ಲ. ಕರ್ನಾಟಕ ಸಾಲ ಹೇಳ್ತಾರೆ ಒಪ್ಪಣ, ನಮ್ ಸಾಲ ಎಷ್ಟಿದೆ, ನಮ್ ಫಿಸಿಕಲ್ ಡೆಫಿಸಿಟ್ ಇದೆ, ನಾವ್ ಎಷ್ಟು ಬಾರೋಯಿಂಗ್ ಮಾಡಿವಿ GDP ಮೇಲೆ, ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ, ಈಗ ಕೊಡ್ತೇನೆ. ಗುಜರಾತ್ ಏನಿದೆ, ಮಹಾರಾಷ್ಟ್ರದ ಏನಿದೆ? ಕಳೆದ 3 ತಿಂಗಳಿಂದ ಸುಮಾರು 800 ಜನ ಮಹಾರಾಷ್ಟ್ರದಲ್ಲಿ ರೈತರು ಆತ್ಮಹತ್ಯೆ ಆಗಿದ್ದಾರೆ. ಇದೆಲ್ಲ ಚರ್ಚೆ ಬಂದಿದೆ, ಚರ್ಚೆಗಿದೆ, ಇದೇ ಮತ್ತೆ ಹೇಳ್ತಿರೋದು. ಸೊ ಯಾವ್ದನ್ನ ಚರ್ಚೆ ಆಗ್ಬೇಕು, ನಾಳೆ ಕರ್ನಾಟಕದಲ್ಲಾದ್ರೂ ಕೂಡ ಚರ್ಚೆ ಆಗ್ಬೇಕು. ಬಟ್ ಇವಾಗ ಏನಾಗಿದೆ, ಒಂದೇ ಒಂದು ಪಕ್ಷಕ್ಕೆ ಬಿಂಬಿಸ್ಕೊಂಡು ಜಾಸ್ತಿ ಪಾಯಿಂಟ್ ಕೊಡ್ತಕ್ಕಂಥದ್ದು ನಡೀತಾ ಇದೆ. ನಿಮಗೆ ಗೊತ್ತಿದೆ, ನೀವು ಒಪ್ಲಿಕ್ಕಿಲ್ಲ, ಅದೇನು ಬಹಳಷ್ಟು ನಡೆದಿಲ್ಲ. ಅದು ಅದರಿಂದ ಏನು ದೇಶಕ್ಕೆ ಸಮಾಜಕ್ಕೆ ಅನುಕೂಲ ಇಲ್ಲ. ರೂಲಿಂಗ್ ಪಾರ್ಟಿಗೆ ಅನುಕೂಲ ಆಗ್ಬೋದು, ಸ್ವಲ್ಪ ಅವರು ಅಧಿಕಾರದಲ್ಲಿ ಜಾಸ್ತಿ ಇರ್ಬೋದು, ಸೊಕ್ಕು ಜಾಸ್ತಿ ಬರ್ತದೆ, ಆಮೇಲೆ ಇಗ್ನೋರೆನ್ಸ್ ಆಗತ್ತೆ, ಇಗ್ನೋರೆಂಟ್ ಆಗ್ಬಿಡ್ತಾರೆ, ಪ್ರೌಢಿ ಇರ್ತಾರೆ. ಯಾವುದೇ ಒಬ್ಬ ಮನುಷ್ಯ ರಾಜಕಾರಣದಲ್ಲಿ ಬಹಳ ದಿವಸ ಪವರ್ ನಲ್ಲಿ ಇದ್ದಾಗ ಇಂಡೈರೆಕ್ಟ್ಲಿ ನಮ್ DNA ಹಂಗೆ ಇದಾವೆ. ಕಳೆದ 65 ವರ್ಷ ಯಾರು ಆಡಳಿತ ನಡೆಸಿದ್ರು ಅವ್ರಿಗೂ ಹಂಗೆ ಇತ್ತು. ಡೆಫಿನೆಟ್ಲಿ ನಾವು ಒಪ್ಪಬೇಕಾಗತ್ತೆ, ಅಂದ್ರೆ ಪ್ರೌಡ್ ಬರುತ್ತೆ. ಅದಕ್ಕೆ ಜನ ಸಮರ್ಪಕವಾಗಿ ಚೇಂಜ್ ಮಾಡ್ತಾನೆ ಇರಬೇಕು. ಐ ಬಿಲೀವ್ ಇನ್ ಅ ಡೆಮೋಕ್ರಸಿ ವೇರ್ ಓನ್ಲಿ ಒನ್ ಪಾರ್ಟಿ ಶುಡ್ ನಾಟ್ ರೂಲ್ ಫಾರ್ ಅ ಲಾಂಗರ್ ಟೈಮ್. ಐ ಓನ್ಲಿ ಫೀಲ್ ರಾಜಕಾರಣದಲ್ಲಿ ಅದೇ ಹೇಳಿದ್ನಲ್ಲ, ನೀವು ಡಿಬೇಟಿಗೆ ಅವಕಾಶ ಕೊಡಬೇಕು. ಡಿಬೇಟಿಗೆ ಅವಕಾಶ ಕೊಟ್ಟಾಗ ನೋಡಿ, 1947 ಇಸ್ವಿನೇ ಬೇರೆ ಇದೆ, ಅದನ್ನ ತಗೊಂಡು ಇವತ್ತು ಮಾತಾಡಕ್ ಬರುತ್ತಾ? ಕರೆಕ್ಟ್. ಈಗ ನಿಮ್ ತಾತ ಮಾಡಿರ್ತಕ್ಕಂಥ ಹೊಲದಲ್ಲಿ ನೀವು ವಿರುದ್ಧವಾಗಿ ಮಾತಾಡ್ತೇನಮ್ಮ? ನಿಮ್ ತಾತ ಮಾಡಿದಾನೆ ಬರೇ ಕಾಲೇ, ನಿಮ್ಮಪ್ಪ ಬರೇ ಕಾಲೇ ಮಾಡಿದಾನೆ, ಮತ್ತೆ ಈಗೇನು ನಿಮ್ಮಪ್ಪ ನಿಮ್ ತಾತಕ್ ಬೈತೀಯ ನೀನು? ನಿಮ್ ತಾತನ ಚಪ್ಪಲಿನ ನೀನು ಹೋಗಿ ಮೊದ್ಲು ನಿಂತ್ಕೋ ಫಸ್ಟ್, ಆಮೇಲೆ ಬೈ ನಿಮ್ ತಾತಗ. ಇವತ್ ಬಂದ್ ನಿಮ್ ತಾತಕ್ ಬೈದ್ರೆ ಎಲ್ಲರ ಮನೆಗೆ ಇದೇ ಸಮಸ್ಯೆ ಹೋದಲ್ಲ. ಮತ್ತೆ ನಿಮ್ ತಾತ ಅಲ್ಲಿ ನಿಂತ್ಕೊಂಡಾನೆ, ಆತ ಭಿಕ್ಷೆ ಬಿಡನೆ, ಒಂದೇ ತೊಟ್ಟು ಭಂಗಿ ಹಾಕ್ಯಾನ. ಅದಾದ್ಮೇಲೆ ನಿಮ್ಮಪ್ಪ ಅದೇ ರೀತಿ ಮಾಡ್ದ. ಸ್ವಲ್ಪ ಮಟ್ಟಿಗೆ ಮೊಮ್ಮಕ್ಕಳಿಗೆ ಸ್ವಲ್ಪ ಸಮಾಧಾನ ಬಂತು. ಮೊಮ್ಮಕ್ಕಳು ಇವತ್ತು ಪಿಜ್ಜಾ ತಿಂತದ. ಪಿಜ್ಜಾ ತಿಂದ ಮಗ ಅದ್ ತಾತ ಉಪವಾಸ ಇದ್ನಲ್ಲ, ಅವನ ಬಗ್ಗೆ ಇವತ್ತು ಮಾತನಾಡ್ತಾನೆ. ನಿನಗೇನ್ ಅರ್ಹತೆ ಮಾತಾಡಕ್ಕೆ? ನಿನಗೇನ್ ಅರ್ಹತೆ? ಹಂಗಿದ್ರೆ ನಿಮ್ ತಾತನ ಇದ್ನಲ್ಲ, ನಿಮ್ ತಾತ ಮಾಡ್ಬೇಕಾಗಿತ್ತಲ್ವಾಗ. ಸೊ ಇದು ಡಿಬೇಟ್ ಇದೆ ಅಲ್ಲಮ್ಮ. ಸಿ ಇಟ್ಸ್ ನಾಟ್ ಅಬೌಟ್ ಒಬ್ಬರಿಗೆ ಡಿಫೇಮ್ ಮಾಡೋದ್ರಲ್ಲಿ, ಇನ್ನೊಬ್ಬರನ್ನ ಬೈಯೋದ್ರಲ್ಲಿ, ಇನ್ನೊಬ್ಬನ ಚೀತು ಅನ್ನೋದ್ರಲ್ಲಿ, ಇನ್ನೊಬ್ಬನ ಹಸೆವಾಗಿ ಬೈದ್ರಲ್ಲಿ ಏನ್ ನಾವೇನ್ ಸಾಧನೆ ಮಾಡಿದ್ದೀವಿ? ನಾನ್ ಬಂದು ಯಾವ್ದೊಬ್ಬ ಕ್ಯಾಬಿನೆಟ್ ಕೊಲ್ಲಿಗೆ ಅಥವಾ ನನ್ನ ಫ್ರೆಂಡ್ ಬಿಜೆಪಿ ಫ್ರೆಂಡ್ಗೆ ಅವನಿಗೆ ಬೈಯೋದು, ಅವನಿಗೆ ಚಿಚಿತು ಅಂತ ಬೈಯೋದು, ಅವನು ಏನಿಲ್ಲ ಅಂತ ನಾನು ಬೈಯೋದು, ಅವನಿಗೆ ಬಿಂಬಿಸ್ಕೊಂಡು ಅವ್ನು ಏನಿಲ್ಲ ಅಂತ ತೋರಿಸಿದ್ರೆ ಅಯ್ಯ ತಗೊಂಡು ಏನ್ ಮಾಡೋದೈತೆ? ಅದಕ್ಕೆ ಸಮಾಜಕ್ಕೆ ಅನುಕೂಲ ಆಗದೈತೆ. ಖಂಡಿತ ಖಂಡಿತ. ನಿಮ್ ತಾತ ನೀವು ಇವತ್ತು ಬೈಯೋದು ನಿಮಗೇನ್ ಅನುಕೂಲ ಆಗದೈತೆ? ಏನ್ ಪ್ರಾಬ್ಲಮ್ ಏನೈತಿ? ನಿಮ್ ತಾತಗೆ ಯಾಕೆ ಬೈತಿ? ನೀನ್ ಇದೆಯಲ್ಲ, ನೀನ್ ಏನ್ ಮಾಡಿ ಹೇಳು. ಬಂಗಾರದ ರೇಟ್ ಏನೈತಿ ಹೇಳು, ಬೆಳ್ಳಿ ರೇಟ್ ಏನೈತಿ ಹೇಳು. ಇವತ್ತು ನಿಂದ ಎಷ್ಟು ಬಡ್ತಾನೆ ಅದು. ಸಿ ನಮಗೇನೋ ಒಂದು ಮೆಚೂರ್ಡ್ ಸೊಸೈಟಿ ಬೇಕಂತಕ್ಕಂಥದ್ದು ಒಂದು ದೃಷ್ಟಿಯಿಂದ ಮಾತನಾಡ್ತಿದ್ದೆ. ನಮ್ಮ ಇನ್ನು ಯಾವ್ದಕ್ಕೂ ನಾವೇನು ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥಲ್ಲ. ಬಟ್ ಸಮ್ವೇರ್ ಈ ಥಿಂಗ್ಸ್ ಚೇಂಜ್ ಆಗ್ಬೇಕು, ಒನ್ ಸೈಡೆಡ್ ಆಗ್ಬಾರ್ದು ಅಂತ. ಐ ಗಾಟ್ ಇಟ್. ಅಲ್ಲ, ಚರ್ಚೆ ಇರಬೇಕು. ಆ ಪಕ್ಷ ಈ ಪಕ್ಷ ಡಿಫರೆನ್ಸ್ ಇರಬೇಕು, ಸ್ವಲ್ಪ ಮಟ್ಟಿಗೆ ಫೈರ್ ಇರಬೇಕು. ಬಟ್ ಫೈರ್ ಫಾರ್ ಪ್ರಮೋಟಿಂಗ್ ಈಚ್ ಅದರ್, ಫೈರ್ ಫಾರ್ ಲಾಸ್ಟ್ ಟೈಮ್ ಕೂಡ ಬಂದಾಗ ಹೇಳಿದೆ ನಾವು, ನೋಡಪ್ಪ ನಿಮ್ ಪಕ್ಷದಲ್ಲಿ ಇಂಥ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಹೇಳ್ಬೇಕು.
ಅವ್ರು ಹೇಳ್ಬೇಕು ನಮ್ಮ ಪಕ್ಷದಲ್ಲಿ ಇಂಥವ್ರು ಮುಖ್ಯಮಂತ್ರಿ ಆಗ್ಬೇಕು, ಆ ಕೋರ್ಡಲ್ನೆಸ್ ಬರಬೇಕು. ಇದೇನು ಕೋರ್ಡಲ್ ಇಲ್ಲ, ಏನಿಲ್ಲ, ಒಬ್ರಿಗೊಬ್ರು ಬೈಯೋದು, ಪರ್ಸನಲ್ ಆಗಿ ಬೈಯೋದು, ಏನೋ ಒಂದ್ ಸಮಾಜಕ್ಕೆ ಬೈದ್ ಬಿಡೋದು, ದಿನ ಬೆಳಗ್ಗೆ ಒಂದ್ ಸಮಾಜಕ್ಕೆ ಬೈದ್ ಗ್ರೇಟ್ ಅನ್ಸ್ಕೊಳ್ಳೋದು, ಎಲ್ಲಿವರೆಗೆ ಮಾಡ್ತಿರೋದು? ಏನ್ ಅನುಕೂಲ ಏನೈತಿ?